ಆಗ್ರಹ ವ್ಯಕ್ತ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಿಂದ ಅದನ್ನು ಕೇಂದ್ರ ಸರ್ಕಾರ ರೆಕಮೆಂಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಸರ್, ಈಗ ಬಸವಣ್ಣವರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದರು. ಆದರೆ ಕೆಲವರು ಅದನ್ನು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಅನ್ನೋ ಥರ ಚರ್ಚೆಯನ್ನು ಮಾಡ್ತಿದ್ದಾರೆ. ನೋಡ್ರಿ, ಒಂದು ಹೇಳ್ತೀನಿ, ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ದೀವಿ, ಎಲ್ಲರೂ ಭಾರತೀಯರು ಎಟ್ ಫಸ್ಟ್ ಏನ್ರಿ, ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ ಜೈನ ಇದ್ದಾವೆ ಏನ್ರಿ, ಭಾರತದಲ್ಲಿರೋರೆಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ, ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಅಲ್ಲ ಮುಖ್ಯಮಂತ್ರಿಗಳ ತಲೆ ಕಟ್ಟುವಂಥ ಪ್ರಯತ್ನ ಅದು ಆ ಥರ ಏನು ಇದೆಲ್ಲ ಆಗಲ್ಲ. ಹೋದ ಸಲ ಮಾಡಿದ್ರು, ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಯಾವುದು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು. ವೀರಶೈವ ಮಹಾಸಭಾ ಲಿಂಗಾಯತ ನಾಯಕರು ಪ್ರತ್ಯೇಕವಾಗಿ ಉಳಿತು ಅನ್ನೋ ಥರ ನೋಡಿ. ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ಇಷ್ಟರ ಮ್ಯಾಗೆ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆಯಲ್ಲ ನಮಗೆ, ಯಾವ ರೀತಿಯಲ್ಲಿ ಇದು ಆಯಿತು. ಇಲ್ಲಿ ಯಾರು ಬಸವಣ್ಣನ ಪರವಾಗಿದ್ದಾರೆ ಅವ್ರನ್ನ ಕರೀತಾರೆ, ನೇರವಾಗಿರೋರನ್ನ ಕರೀತಾರೆ, ಸ್ಟ್ರೈಟ್. ನಾನಲ್ಲ, ಅವರು. ಮತ್ತು ಕಾರ್ಡು ನೋಡಿದ್ದೀರಿ, ಕಾರ್ಡ್ನಲ್ಲಿ ಸಿದ್ದರಾಮಯ್ಯ ಒಂದೇ ಹೆಸರಾಗಿದೆ. ಮುಂದೆ ಕಲಹಕ್ಕೆ ಕಾರಣ ಆಗಲ್ವಾ? ಯಾವುದು ಮುಂದೆ ಕಲಹಕ್ಕೆ ವೀರಶೈವ ಲಿಂಗಾಯತ ನೋಡಿ, ಅದೆಲ್ಲ ಮುಗಿದ ಅಧ್ಯಾಯ. ಈಗ ಜನ ಜಾಗೃತ ಆಗಿದ್ದಾರೆ. ಈಗ ವೀರಶೈವ ಮಹಾಸಭಾದವರು ಕೂಡ ಒಂದು ಹಂತಕ್ಕೆ ಅವರು ಹತ್ತಿರ ಬಂದಿದ್ದಾರೆ. ದಾವಣಗೆರೆಯಲ್ಲಿ ಸಮಾವೇಶ ಆಯಿತು. ವೀರಶೈವ ಲಿಂಗಾಯತ ನಾವು ಹಿಂದೂಗಳಲ್ಲ ಅಂತ ಹೇಳಿದರು, ರೆಸೊಲ್ಯೂಷನ್ ಮಾಡಿದ್ದಾರೆ. ಇಲ್ಲಿ ದಾವಣಗೆರೆ ಮಹಾದೇಶದಲ್ಲಿ ನಮ್ಮದು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಈಗ ನಮಗೆ ಅವ್ರಿಗೆ ಅರ್ಧ ದಾರಿಗೆ ಅವ್ರು ಬಂದಿದ್ದಾರೆ ಏನ್ರಿ, ಅವರು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರ ಇನ್ನೊಂದ್ಸಲ ಶಿಫಾರಸು ಕಳಿಸ್ಬೇಕಾಗತ್ತಾ ಟೆಕ್ನಿಕಲಿ? ಅದು ನೋಡೋಣ ಅಂತ. ಈಗ ನಾನು ಮಾತಾಡೋಕೆ ಹೋಗೋದಲ್ಲ. ಈಗ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ, ಸುಂದರ ಕಾರ್ಯಕ್ರಮ ಆಗಿದೆ. ಅಲ್ಲಿ ಯಾರೂ ಕೂಡ ನೀವು ಇಂಥದ್ದು ಇದನ್ನು ಬರ್ಸ್ರಿ ಅಂತ ಸದಕ್ಕೆ ಹೇಳಕ್ಕೆ ಹೋಗಲಿಲ್ಲ. ನಾವು ಸಮೀಕ್ಷೆ ನಡೀತದಲ್ಲ, ಲಿಂಗಾಯತ್ ಬರ್ಸ್ರಿ ಅದು ಒಂದು ಯಾವುದನ್ನು ಕೂಡ ಹೇಳಿಲ್ಲಲ್ಲ. ಅಲ್ಲಿ ಆಗಿರುವಂಥದ್ದು ಒಳ್ಳೆ ನಿರ್ಣಯಗಳನ್ನು ಕೂಡ ನೋಡಿದರೆ. ನಮ್ಮಲ್ಲಿ ಸಣ್ಣ ಸಣ್ಣ ಉಪಜಾತಿಗಳಿದ್ದಾವೆ, ಕುಂಬಾರ, ಕಮ್ಮಾರ, ಹಡಪದ, ಅವರೆಲ್ಲರನ್ನು ತೆಗೆದುಕೊಂಡು ಹೋಗಬೇಕು. ಅವರೆಲ್ಲರೂ ನಮ್ಮಿಂದ ದೂರ ಆಗಿದ್ದಾರೆ. ಅವ್ರನ್ನ ನಾವು ಒಪ್ಕೊಂಡಿಲ್ಲ, ಅವ್ರ ಜೊತೆ ನಾವು ಸಂಬಂಧ ಬೆಳೆಸಿಲ್ಲ. ನಮ್ಮವರೇ ಅವರು. 104 ಉಪಪಂಗಡಗಳು ಅವರು ಕೂಡ ಇದ್ದಾರೆ. ಯಾರೇ ಹಡಪದ ಜನರ ಜೊತೆಗೆ, ಕುಂಬಾರ ಜೊತೆ, ಇವು ಮೇಲ ಜಾತಿಗಳಿಂದ ಅವ್ರದ್ದು ಮಾಡಿಲ್ಲ. ಅವ್ರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅವ್ರನ್ನ ನಾವು ಶಕ್ತಿ ತುಂಬಬೇಕಾಗಿದ್ದು. ಇದು ಬಸವಣ್ಣನ ಅನುಭವ ಮಂಟಪ ಏನಿತ್ತಲ್ಲ, ಇದ್ರಾಗ ಯಾರಿಗೂ ಏನೂ ಕನ್ಫ್ಯೂಷನ್ ಇಲ್ಲ. ನೀವು ಬಸವಣ್ಣವರು ನಾವು ಚತುರ್ವರ್ಣದ ಹೊರಗಡೆ ಇದ್ದೀವಿ. ಇದರಂತ ನಾವು ಹಿಂದೂ ವಿರೋಧಿಗಳಲ್ಲ, ಅಥವಾ ಯಾರು ವಿರೋಧಿಗಳಲ್ಲ, ವೀರಶೈವ ವಿರೋಧಿಗಳು ಅಲ್ಲ. ಈಗ ಜೈನರು ಸಿಖ್ರು ಇದ್ದಾರಲ್ಲ, ಏನು ತೊಂದರೆ ಆಗಿದೆಯಾ? ಜೈನರು ಸಿಖ್ರಿಗೆ ಏನು ತೊಂದರೆ ಆಗಿದೆಯಾ? ಅದರಿಂದ ಏನಾದ್ರು ತಂಗಿದೆಯಾ? ಯಾಕೆ ಲಿಂಗಾಯತರ ಸುತ್ತ ಕಟ್ಬೋತೀವಿ ನಾವು? ಈಗ ಕೆಲವೊಂದು ಸಮುದಾಯಗಳು OBCಯಲ್ಲಿದ್ದಾವೆ. ಆದರೆ ವಿಶೇಷವಾಗಿ ಈ ಸಣ್ಣ ಸಣ್ಣ ಸಮುದಾಯಗಳು, ಮಾಲ್ಗಾರ, ಮಾಳಿ ಕಮ್ಯುನಿಟಿ ಅಂತೀವಿ ನಾವು, ತರಕಾರಿ ಮತ್ತು ಹೂ ಮಾರುವಂಥವ್ರು ನಮ್ಮಲ್ಲಿ ತುದಿಗೆ ಇದ್ದಾರೆ. ಇಲ್ಲೇ ಎಲ್ಲೋ ಹೂಗಾರಿದ್ದಾರೆ, ಕುಂಬಾರ ಇದ್ದಾರೆ, ಕಮ್ಮಾರ ಇದ್ದಾರೆ, ಹಡಪದ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ಕೇಂದ್ರ OBCದಲ್ಲಿದ್ದಾರೆ. ಇನ್ನು ಉಳಿದವ್ರನ್ನೂ ಕೂಡ ಕೇಂದ್ರ OBCಗೆ ಇದು ಮಾಡಿ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ. ಥ್ಯಾಂಕ್ ಯು.